ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2025ರಲ್ಲಿ ರಿಲೀಸ್ ಆದ ಇಟ್ ಫೀಡ್ಸ್ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಭಯಾನಕವಾಗಿರುತ್ತೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಒಂದು ಕ್ಲಾಸ್ ರೂಮ್ನಿಂದ. ಸಿಂಥಿಯಾ ಅನ್ನೋ ಮಹಿಳೆ ಕ್ಲಾಸ್ ರೂಮ್ನಲ್ಲಿ ಒಂದು ಬುಕ್ ಓಪನ್ ಮಾಡ್ತಾಳೆ. ಆ ಬುಕ್ ಒಳಗೆ ಲ್ಯಾರಿ ಅನ್ನೋ ಹೆಸರು ಬರೆದಿರುತ್ತೆ. ಪೇಜ್ ತಿರುಗಿಸ್ತಾ ಹೋದಾಗ ನನಗೆ ಹೆಲ್ಪ್ ಮಾಡಿ, ವುಲ್ಫ್ ನನ್ನನ್ನು ಹಿಡಿದುಕೊಂಡಿದೆ ಅನ್ನೋ ಮೆಸೇಜ್ ಕಾಣುತ್ತೆ. ತಕ್ಷಣವೇ ಲ್ಯಾರಿ ಹೆಲ್ಪ್ಗಾಗಿ ಕರೆಯೋ ಶಬ್ದ ಸಿಂಥಿಯಾಗೆ ಕೇಳುತ್ತೆ. ಸಿಂಥಿಯಾ ಆ ಶಬ್ದವನ್ನು ಹಿಂಬಾಲಿಸಿ ಆಫೀಸ್ ಒಂದಕ್ಕೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿಯ ರೂಪದಲ್ಲಿರೋ ಒಂದು ಕೆಟ್ಟ ಇವಿಲ್ ಎಂಟಿಟಿ, ಅಂದರೆ ದುಷ್ಟ ಶಕ್ತಿ ಅವಳಿಗೆ ಕಾಣುತ್ತೆ. ಅದು ಲ್ಯಾರಿಯನ್ನ ಒಂದು ಪಂಜರದಲ್ಲಿ ಹಾಕಿ ಬಂಧಿಸಿರುತ್ತೆ. ಸಿಂಥಿಯಾ ಲ್ಯಾರಿಗೆ ಬಾಗಿಲು ಓಪನ್ ಇದೆ, ನೀನು ಹೊರಗೆ ಬರಬಹುದು ಅಂತ ಹೇಳ್ತಾಳೆ. ಆದರೆ ಲ್ಯಾರಿ ತಲೆ ಅಲ್ಲಾಡಿಸಿ ತನ್ನಿಂದ ಆಗಲ್ಲ ಅಂದಾಗ, ನಿನ್ನನ್ನು ನೀನೇ ಹೊರಗೆ ತರಲು ಸಾಧ್ಯ. ಆ ಶಕ್ತಿಗೆ ನಿನ್ನ ಮೇಲೆ ಯಾವುದೇ ಪವರ್ ಇಲ್ಲ ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕು ಅಂತ ಧೈರ್ಯ ತುಂಬ್ತಾಳೆ. ಲ್ಯಾರಿ ಪಂಜರದಿಂದ ಹೊರಗೆ ಬರಲು ಟ್ರೈ ಮಾಡಿದಾಗ ಆ ಇವಿಲ್ ಎಂಟಿಟಿ ಸಿಂಥಿಯಾ ಕಡೆ ತಿರುಗಿ ಕೈಗೆ ಚಿಕ್ಕ ಗಾಯ ಮಾಡುತ್ತೆ. ನಂತರ ಆ ಎಂಟಿಟಿ ಸಿಂಥಿಯಾ ಕಡೆ ಬಂದು ಕೋಪದಿಂದ ಕಿರುಚಿದಾಗ ಸಿಂಥಿಯಾ ತನ್ನ ಮನಸ್ಸಿನಲ್ಲಿ ಏನೋ ಜಪಿಸಿ ರಿಯಲ್ ವರ್ಲ್ಡ್ಗೆ ವಾಪಸ್ ಬರ್ತಾಳೆ. ಲ್ಯಾರಿ ತನ್ನಿಂದ ಸಿಂಥಿಯಾ ಕೈಗೆ ಗಾಯ ಆಗಿದ್ದಕ್ಕೆ ಸಾರಿ ಕೇಳ್ತಾನೆ. ಸ್ನೇಹಿತರೆ, ನಿಮಗೆ ಇಲ್ಲಿ ಒಂದು ವಿಷಯವನ್ನು ನಾನು ಸ್ಪಷ್ಟವಾಗಿ ತಿಳಿಸ್ತೀನಿ. ಇದು ನೀವು ತಿಳಿಯೋದು ತುಂಬ ಮುಖ್ಯ. ಅದೇನೆಂದರೆ, ಸಿಂಥಿಯಾ ಒಬ್ಬ ಸಾಮಾನ್ಯ ಮಹಿಳೆಯಲ್ಲ. ಈಕೆಗೆ ಬೇರೆಯವರ ಮನಸ್ಸಿನೊಳಗೆ ಹಾಗೂ ಆತ್ಮದ ಆಳಕ್ಕೆ ಇಣುಕಿ ನೋಡೋ, ಅವರ ಆಲೋಚನೆಗಳನ್ನು ಪ್ರವೇಶಿಸೋ ಒಂದು ಅಪರೂಪದ ಸೂಪರ್ ನ್ಯಾಚುರಲ್ ಪವರ್, ಅಂದರೆ ಸೈಕಿಕ್ ಸ್ಕಿಲ್ ಇರುತ್ತೆ. ಈಕೆ ಇದನ್ನೇ ತನ್ನ ವೃತ್ತಿಯನ್ನಾಗಿ ಮಾಡಿಕೊಂಡು ಮಾನಸಿಕವಾಗಿ ಮತ್ತು ಕೆಟ್ಟ ಶಕ್ತಿಗಳಿಂದ ನರಳುತ್ತಿರೋ ಜನರಿಗೆ ಹೆಲ್ಪ್ ಮಾಡ್ತಿರ್ತಾಳೆ. ಈಗ ನಮಗಿಲ್ಲಿ ಕಾಣಿಸಿದ ಕ್ಲಾಸ್ ರೂಮ್ ಆಗಲಿ, ಆ ಬುಕ್ ಆಗಲಿ, ಆ ಆಫೀಸ್ ಆಗಲಿ ನಿಜವಾದ ಪ್ರಪಂಚದಲ್ಲ. ಸಿಂಥಿಯಾ ತನ್ನ ಪವರ್ ಉಪಯೋಗಿಸಿ ಲ್ಯಾರಿ ಅನ್ನೋ ವ್ಯಕ್ತಿಯ ಮನಸ್ಸಿನ ಸಬ್ ಕಾನ್ಷಿಯಸ್ ಮೈಂಡ್ಗೆ ಎಂಟ್ರಿ ಕೊಟ್ಟಿದ್ಲು. ಲ್ಯಾರಿ ತನ್ನ ಮನಸ್ಸಿನಲ್ಲಿ ಸೃಷ್ಟಿಸಿಕೊಂಡಿದ್ದ ಭಯ ಹಾಗೂ ಆ ಕೆಟ್ಟ ಎಂಟಿಟಿಯ ಕಂಟ್ರೋಲ್ನಿಂದ ಆತನನ್ನ ಹೊರಗೆ ತರಲು ಸಿಂಥಿಯಾ ಟ್ರೈ ಮಾಡ್ತಿದ್ಲು. ಆದರೆ ಆ ಇವಿಲ್ ಎಂಟಿಟಿ ಎಷ್ಟು ಸ್ಟ್ರಾಂಗ್ ಆಗಿತ್ತೆಂದರೆ, ಮನಸ್ಸಿನ ಲೋಕದಲ್ಲಿ ಸಿಂಥಿಯಾಗೆ ಮಾಡಿದ ಗಾಯ ರಿಯಲ್ ವರ್ಲ್ಡ್ನಲ್ಲೂ ಆಕೆಯ ಕೈ ಮೇಲೆ ರಕ್ತ ಬರೋ ಹಾಗೆ ಮಾಡಿತ್ತು. ಆಗ ನಮಗೆ ಸಿಂಥಿಯಾ ಮಗಳು ಜಾರ್ಡನ್ ಪರಿಚಯವಾಗ್ತಾಳೆ. ಲ್ಯಾರಿ ಜಾರ್ಡನ್ ಹತ್ತಿರ, ನೀನು ಕೂಡ ನಿನ್ನ ಅಮ್ಮನ ಹಾಗೆ ಕಣ್ಣು ಮುಚ್ಚಿ ಬೇರೆಯವರ ಮನಸ್ಸಿನೊಳಗೆ ಹೋಗೋ ಈ ಪ್ರಯೋಗ ಮಾಡಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಜಾರ್ಡನ್, ನಾನು ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಇನ್ನೂ ಸಕ್ಸಸ್ ಸಿಕ್ಕಿಲ್ಲ. ನನ್ನ ತಂದೆ ತಾಯಿ ಇಬ್ಬರಿಗೂ ಈ ಪವರ್ ಇತ್ತು, ಇಬ್ಬರು ಸೇರಿ ಇದನ್ನ ಕರಗತ ಮಾಡಿಕೊಂಡಿದ್ರು ಎಂದು ಹೇಳ್ತಾಳೆ. ಆಗ ಒಬ್ಬ ಹುಡುಗಿ ತುಂಬಾ ಆತುರವಾಗಿ ಸಿಂಥಿಯಾ ಜೊತೆ ಮಾತಾಡಬೇಕಂತ ಮನೆ ಬಾಗಿಲಿಗೆ ಬರ್ತಾಳೆ. ಜಾರ್ಡನ್ ಆಕೆಯನ್ನ ಒಳಗೆ ಕರೆದು, ನಿನ್ನ ಜೊತೆ ಯಾರಾದರೂ ಬಂದಿದ್ದಾರಾ ಅಂತ ಕೇಳ್ತಾಳೆ. ಆಕೆ, ನನ್ನ ಅಪ್ಪ ಬರ್ತಾ ಇದ್ದಾರೆ, ಆದರೆ ಅವರು ಬರೋದಕ್ಕಿಂತ ಮುಂಚೆ ನಾನು ಸಿಂಥಿಯಾ ಜೊತೆ ಮಾತಾಡಬೇಕು ಅಂತಾಳೆ. ಆಗ ಜಾರ್ಡನ್, ನೀನು ಅಪಾಯದಲ್ಲಿದ್ದರೆ ನಾನು ಹೆಲ್ಪ್ ಮಾಡ್ತೀನಿ ಎಂದಾಗ ಆ ಹುಡುಗಿ, ನಾನು ಸಿಂಥಿಯಾ ಜೊತೆಗೆ ಮಾತಾಡಲೇಬೇಕು ಅಂತ ಪಟ್ಟು ಹಿಡಿತಾಳೆ. ಜಾರ್ಡನ್ ಆಕೆಯ ಕೈಯಲ್ಲಿದ್ದ ಗಾಯದ ಗುರುತುಗಳನ್ನು ನೋಡಿ ಏನಾಯ್ತು ಅಂತ ಕೇಳ್ತಾಳೆ. ಆಕೆ ಸುಮ್ಮನಿದ್ದಾಗ, ಸಿಂಥಿಯಾನ ಭೇಟಿ ಮಾಡೋದಕ್ಕಿಂತ ಮುಂಚೆ ನಾನು ಅಸೆಸ್ಮೆಂಟ್ ಮಾಡಲೇಬೇಕಂತ ಜಾರ್ಡನ್ ಹೇಳ್ತಾಳೆ. ಆ ಹುಡುಗಿ ತನ್ನ ಹೆಸರು ರೈಲಿ, ವಯಸ್ಸು 14 ಅಂತ ಪರಿಚಯ ಮಾಡಿಕೊಂಡು, ಅಗಾತ ಅನ್ನೋ ಮಹಿಳೆ ಸಿಂಥಿಯಾ ನಿನ್ನಂಥವರಿಗೆ ಹೆಲ್ಪ್ ಮಾಡ್ತಾರೆ ಅಂತ ನನ್ನ ಅಪ್ಪನಿಗೆ ಹೇಳಿದ್ದನ್ನ ಕೇಳಿಸ್ಕೊಂಡೆ ಅಂತಾಳೆ. ಆಗ ಜಾರ್ಡನ್, ನಿನ್ನಂಥವರು ಅಂದ್ರೆ ಏನು ಅಂತ ಕೇಳಿದಾಗ ರೈಲಿ ಹೀಗೆ ಹೇಳ್ತಾಳೆ, ನನಗೆ ಕತ್ತಲೆಯಲ್ಲಿ ನಿಂತಿರೋ ಒಬ್ಬ ಮನುಷ್ಯನಂತಿರೋ ಕಪ್ಪು ಶಕ್ತಿ ಕಾಣಿಸ್ತಾ ಇದೆ. ಅದು ಹಸಿದ ನಾಯಿಯಂತೆ ತನ್ನನ್ನೇ ನೋಡ್ತಾ ಇರುತ್ತೆ ಎಂದು ಹೇಳ್ತಾಳೆ. ಆಗ ಜಾರ್ಡನ್, ಅದು ನಿನ್ನ ಹತ್ರ ಮಾತಾಡುತ್ತಾ ಎಂದಾಗ, ಅದು ಯಾವಾಗಲೂ ಒಂದೇ ಮಾತು ಹೇಳುತ್ತೆ ಎಂತಾಳೆ. ಅದು ಈಗ ಇಲ್ಲೇ ಇದೆಯಾ ಅಂತ ಕೇಳಿದ್ದಕ್ಕೆ ರೈಲಿ ತಲೆ ಅಲ್ಲಾಡಿಸಿ ರೂಮ್ನ ಒಂದು ಮೂಲೆಗೆ ಕೈ ತೋರಿಸ್ತಾಳೆ. ಜಾರ್ಡನ್ ಆ ಗಾಯಗಳ ಬಗ್ಗೆ ಪುನಃ ಕೇಳಿದಾಗ ರೈಲಿ ತೀವ್ರ ಭಯದಿಂದ, ಅದು ನನ್ನ ಹಿಂದೆಯೇ ನಿಂತಿದೆ, ಅದು ತುಂಬಾ ಹಸಿದಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ಎಂದು ಹೇಳ್ತಾಳೆ. ಏನೋ ತೊಂದರೆ ಇದೆ ಅಂತ ತಿಳಿದು ಸಿಂಥಿಯಾ ಹೊರಗೆ ಬರ್ತಾಳೆ. ಅಲ್ಲಿ ನಿಂತಿರೋ ಆ ಭಯಾನಕ ಇವಿಲ್ ಎಂಟಿಟಿಯನ್ನ ನೋಡಿ ಸಿಂಥಿಯಾ ಭಯದಿಂದ ಫ್ರೀಸ್ ಆಗಿ ಬಿಡ್ತಾಳೆ. ಅಷ್ಟರಲ್ಲಿ ರೈಲಿಯ ತಂದೆ ರೆಂಡಲ್ ಓಡಿ ಬಂದು, ನಮಗೆ ಯಾರ ಹೆಲ್ಪ್ ಬೇಕಾಗಿಲ್ಲ ಅಂತ ಬಲವಂತವಾಗಿ ರೈಲಿಯನ್ನ ಕರೆದುಕೊಂಡು ಹೋಗ್ತಾನೆ. ಜಾರ್ಡನ್ ತನ್ನ ತಾಯಿಯ ಹತ್ತಿರ, ಏನಾಗ್ತಾ ಇದೆ, ನಾವು ಪೊಲೀಸರಿಗೆ ಕಾಲ್ ಮಾಡಬೇಕಾ ಅಂತ ಕೇಳ್ತಾಳೆ. ಆಗ ಸಿಂಥಿಯಾ, ಪೊಲೀಸರನ್ನ ತರೋ ಅಗತ್ಯ ಇಲ್ಲ, ಈ ಹುಡುಗಿಗೆ ನಾವಾಗಲಿ ಪೊಲೀಸರಾಗಲಿ ಏನು ಮಾಡಲು ಸಾಧ್ಯ ಇಲ್ಲ ಅಂತಾಳೆ. ಜಾರ್ಡನ್ ಒತ್ತಾಯ ಮಾಡಿದಾಗ ಆ ಹುಡುಗಿಯ ಹಿಂದೆ ಒಂದು ಭಯಾನಕ ಶಕ್ತಿ ಬಿದ್ದಿದೆ ಅಂತಾಳೆ.
ಆಗ ಜಾರ್ಡನ್, ನನಗೂ ಆ ಶಕ್ತಿ ಕಾಣಿಸಿದ್ರೆ ನಾನು ಹೆಲ್ಪ್ ಮಾಡಬಹುದಲ್ಲ ಅಂದಾಗ ಸಿಂಥಿಯಾ, ಕ್ಲೈಂಟ್ನ ಭೇಟಿ ಮಾಡೋದಕ್ಕಿಂತ ಮುಂಚೆ ಯಾಕೆ ಅಸೆಸ್ಮೆಂಟ್ ಮಾಡ್ತೀಯಾ ಗೊತ್ತಾ, ಅವರ ಮಾನಸಿಕ ಸ್ಥಿತಿ ತಿಳಿಯೋಕೆ ಮತ್ತು ಮುಖ್ಯವಾಗಿ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡಿಕೊಳ್ಳೋಕೆ ಅಂತಾಳೆ. ಆಗ ಜಾರ್ಡನ್, ಅಪ್ಪ ಇದ್ದಿದ್ರೆ ಖಂಡಿತ ಅವರಿಗೆ ಹೆಲ್ಪ್ ಮಾಡ್ತಿದ್ರು ಅಂದಾಗ ಸಿಂಥಿಯಾ ಹೇಳ್ತಾಳೆ, ಅದಕ್ಕೆ ನಿನ್ನ ಅಪ್ಪ ಈಗ ನಮ್ಮ ಜೊತೆ ಇಲ್ಲ ಎಂದು. ಸ್ನೇಹಿತರೆ, ಸಿಂಥಿಯಾ ಜಾರ್ಡನ್ಗೆ ಸಮಾಧಾನವಾಗಿ ವಿವರಿಸ್ತಾಳೆ, ಇವತ್ತು ನಡೆದ ಘಟನೆ ನನಗೆ ತುಂಬಾ ಭಯ ಹುಟ್ಟಿಸ್ತು. ಇದು ನಿನ್ನ ತಂದೆಯನ್ನ ನೆನಪಿಸ್ತು. ನಿನ್ನ ತಂದೆ ಹೆಲ್ಪ್ ಮಾಡಲು ಹೋದ ಹೆಂಗಸಿನ ಹಿಂದೆಯೂ ಹೀಗೆ ಒಂದು ಶಕ್ತಿ ಇತ್ತು. ಅದನ್ನ ಬಿಡಿಸಲು ಆತನಿಂದ ಆಗಲಿಲ್ಲ. ಇವತ್ತು ಆ ಹುಡುಗಿ ಹಿಂದೆ ಇದ್ದ ಎಂಟಿಟಿ ನಾವು ದಿನವೂ ನೋಡೋ ತರಹದ್ದಲ್ಲ. ನಾನು ರೇಲಿ ತಂದೆಗೆ ನಿನ್ನ ಮಗಳ ಹಿಂದೆ ಇವಿಲ್ ಎಂಟಿಟಿ ಇದೆ ಅಂತ ಹೇಳಿದ್ರೆ ಆತ ನಿಜವಾಗಿಯೂ ನಂಬಲ್ಲ. ಈ ಪ್ರಪಂಚ ಸೈನ್ಸ್ನ ನಂಬುತ್ತೋ ಹೊರತು ಸ್ಪಿರಿಟ್ಗಳನ್ನಲ್ಲ. ಮುಂದೊಂದು ದಿನ ನಿನಗೆ ಯಾವುದು ಸರಿ ಅಂತ ತಿಳಿಯೋ ಕಾಲ ಬಂದಾಗ ಯಾರಿಗೆ ಹೆಲ್ಪ್ ಮಾಡಬೇಕು, ಯಾರಿಂದ ದೂರ ಇರಬೇಕು ಅನ್ನೋದು ತಿಳಿಯುತ್ತೆ ಅಂತಾಳೆ. ಮಾರನೇ ದಿನ ಬೆಳಗ್ಗೆ ಜಾರ್ಡನ್ ಫ್ರೆಂಡ್ಸ್ನ ಮೀಟ್ ಮಾಡಲು ಹೋಗ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ. ಜಾರ್ಡನ್ ಹೋದ ಮೇಲೆ ಸಿಂಥಿಯಾ ತನ್ನ ಬುಕ್ ಓಪನ್ ಮಾಡಿ ರೈಲಿಯ ಹಿಂದೆ ಇದ್ದ ಆ ದುಷ್ಟ ಎಂಟಿಟಿಯ ಸ್ಕೆಚ್ ಬಿಡಿಸ್ತಾಳೆ. ಇತ್ತ ಜಾರ್ಡನ್ ಅಗಾತಾನ ಭೇಟಿಯಾಗಿ ಆ ಹುಡುಗಿ ರೈಲಿಯ ಬಗ್ಗೆ ವಿಚಾರಿಸ್ತಾಳೆ. ಆಗ ಅಗಾತ ಅವಳ ಬಗ್ಗೆ ಹೇಳಿ ಹಾಗೆಯೇ ಅವಳ ಅಡ್ರೆಸ್ ಅನ್ನ ಕೊಡ್ತಾಳೆ. ಇತ್ತ ಸಿಂಥಿಯಾ ಮನೆಗೆ ಬಂದು ಪುಸ್ತಕಗಳಲ್ಲಿ ಆ ಎಂಟಿಟಿ ಬಗ್ಗೆ ಮಾಹಿತಿ ಹುಡುಕಲು ಟ್ರೈ ಮಾಡ್ತಾಳೆ. ಆದರೆ ಅದರ ನೆನಪುಗಳೇ ಆಕೆಗೆ ಭಯ ಹುಟ್ಟಿಸುತ್ತೆ. ತನ್ನ ಗಂಡನ ಫೋಟೋ ನೋಡ್ತಾ, ನಾನು ಇಷ್ಟೊಂದು ಸ್ಟ್ರಾಂಗ್ ಆಗಿರೋ ಎಂಟಿಟಿಯನ್ನ ಎಂದು ನೋಡಿರಲಿಲ್ಲ, ಹಾಗಾಗಿ ನನಗೆ ರೈಲಿಗೆ ಹೆಲ್ಪ್ ಮಾಡಲು ಸಾಧ್ಯ ಇಲ್ಲ ಎಂದು ಅಳ್ತಾಳೆ. ಮತ್ತೊಂದೆಡೆ ಜಾರ್ಡನ್ ರೆಂಡಾಲ್ನ ಭೇಟಿ ಆಗ್ತಾಳೆ. ಆಗ ರೆಂಡಾಲ್, ನನ್ನ ಮಗಳಿಗೆ ಸೈಕಿಯಾಟ್ರಿಸ್ಟ್ ಅಗತ್ಯ ಇಲ್ಲ ಅಂದಾಗ ಜಾರ್ಡನ್, ಆಕೆಗೆ ಕಾಣಿಸೋದನ್ನ ನೋಡಬಲ್ಲವರ ಅಗತ್ಯ ಇದೆ ಎಂದು ಹೇಳ್ತಾಳೆ. ಆಗ ರೆಂಡಾಲ್, ನಿನ್ನ ಕೆಲಸ ನೀನು ನೋಡ್ಕೋ ಅಂತ ಬೈದು ಅವಳನ್ನ ಕಳಿಸ್ತಾನೆ. ಜಾರ್ಡನ್ ಆ ಮನೆಯ ಸುತ್ತಮುತ್ತ ನೋಡ್ತಾಳೆ. ಬೇಸ್ಮೆಂಟ್ನೊಳಗೆ ಇಣುಕಿ ನೋಡಿದಾಗ ಅಲ್ಲಿ ರೈಲಿ ಇರೋದು ಕಾಣುತ್ತೆ. ಹೆಲ್ಪ್ ಮಾಡಲೇಬೇಕಂತ ಜಾರ್ಡನ್ ಸೀಕ್ರೆಟ್ ಆಗಿ ಮನೆ ಒಳಗೆ ನುಗ್ತಾಳೆ. ಸ್ನೇಹಿತರೆ, ಇದೇ ಜಾರ್ಡನ್ ಮಾಡಿದ ದೊಡ್ಡ ತಪ್ಪು. ಬೇಸ್ಮೆಂಟ್ ಬಾಗಿಲು ಅಂದುಕೊಂಡು ಒಂದು ಬಾಗಿಲು ಓಪನ್ ಮಾಡಿದ್ರೆ ಅದು ಬಟ್ಟೆ ಇಡೋ ಕ್ಲೋಸೆಟ್ ಆಗಿರುತ್ತೆ. ಜಾರ್ಡನ್ ವಾಪಸ್ ಹೋಗಲು ತಿರುಗಿದಾಗ ಒಂದು ಶಬ್ದ ಕೇಳುತ್ತೆ. ಬಟ್ಟೆಗಳನ್ನು ಪಕ್ಕಕ್ಕೆ ಸರಿಸಿದಾಗ ಹಿಂದೆ ಇನ್ನೊಂದು ಸೀಕ್ರೆಟ್ ಬಾಗಿಲು ಇರೋದು ಕಾಣುತ್ತೆ. ಜಾರ್ಡನ್ ಓಡೋಗಿ ಸ್ಕ್ರೂ ಡ್ರೈವರ್ ತಂದು ಬಾಗಿಲಿನ ಲಾಕ್ ಓಪನ್ ಮಾಡಿ ಆ ಸೀಕ್ರೆಟ್ ಬೇಸ್ಮೆಂಟ್ ಒಳಗೆ ನುಗ್ತಾಳೆ. ರೈಲಿಯನ್ನ ಕೂಗ್ತಾಳೆ. ಬಾಗಿಲ ಹಿಂದೆಯಿಂದ ಶಬ್ದ ಬಂದಾಗ ಜಾರ್ಡನ್ ತಾಯಿಗೆ ಕಾಲ್ ಮಾಡಲು ಟ್ರೈ ಮಾಡ್ತಾಳೆ. ಅಷ್ಟರಲ್ಲೇ ಬಾಗಿಲು ಓಪನ್ ಆಗಿ ರೈಲಿ ಕಾಣಿಸ್ತಾಳೆ. ಅದೇ ಸಮಯಕ್ಕೆ ಸಿಂಥಿಯಾ ಪುನಃ ಕಾಲ್ ಮಾಡ್ತಾಳೆ. ಆದರೆ ರೆಂಡಾಲ್ ಹಿಂದೆಯಿಂದ ಬಂದು ಜಾರ್ಡನ್ಗೆ ಹೊಡೆದು ಬೀಳಿಸಿ ಸಿಂಥಿಯಾ ಕಾಲನ್ನು ಕಟ್ ಮಾಡ್ತಾನೆ. ಅಗಾತ ಸಿಂಥಿಯಾಗೆ ಕಾಲ್ ಮಾಡಿ ಜಾರ್ಡನ್ ರೆಂಡಾಲ್ ಜೊತೆ ಮಾತಾಡಿದ್ಲ ಅಂತ ಕೇಳ್ತಾಳೆ. ಸಿಂಥಿಯಾ, ಯಾರು ಆ ರೆಂಡಾಲ್ ಅಂದಾಗ ಅಗಾತ, ನೆನ್ನೆ ಬಂದ ಹುಡುಗಿಯ ಅಪ್ಪ ಅಂತಾಳೆ. ಸಿಂಥಿಯಾಗೆ ತುಂಬಾ ಭಯ ಶುರುವಾಗುತ್ತೆ. ಇತ್ತ ಜಾರ್ಡನ್ ಎಚ್ಚರಗೊಂಡಾಗ ತನ್ನನ್ನ ಕುರ್ಚಿಗೆ ಕಟ್ಟಿ ಹಾಕಿರೋದು ಗೊತ್ತಾಗುತ್ತೆ. ಆಕೆಯ ಪಕ್ಕದಲ್ಲೇ ಇನ್ನೊಬ್ಬಳು ಸುಟ್ಟ ರೀತಿಯಲ್ಲಿರೋ ಮಹಿಳೆಯನ್ನು ಕುರ್ಚಿಗೆ ಕಟ್ಟಿ ಹಾಕಲಾಗಿರುತ್ತೆ. ಜಾರ್ಡನ್ ಕಿರುಚಿದಾಗ ರೆಂಡಾಲ್ ಬಂದು ಆಕೆಯ ಫೋನ್ ಪಾಸ್ವರ್ಡ್ ಕೇಳ್ತಾನೆ. ಜಾರ್ಡನ್, ನಾನು ನಿನ್ನ ಮಗಳಿಗೆ ಹೆಲ್ಪ್ ಮಾಡಲು ಬಂದಿದ್ದು ಅಂದಾಗ ರೆಂಡಾಲ್, ಯಾರಿಂದಲೂ ಸಾಧ್ಯ ಇಲ್ಲ. ಹಿಂದೆ ಹೆಲ್ಪ್ ಮಾಡಲು ಬಂದಾಗ ಚೈಲ್ಡ್ ಸರ್ವಿಸ್ನವರು ರೇಲಿಯನ್ನ ನನ್ನಿಂದ ದೂರ ಮಾಡಲು ನೋಡಿದ್ರು. ನನ್ನ ಹೆಂಡತಿಗೂ ಯಾರೂ ಹೆಲ್ಪ್ ಮಾಡಲಿಲ್ಲ, ಇವಳಿಗೂ ಸಾಧ್ಯವಿಲ್ಲ ಅಂತಾನೆ. ಆಗ ಜಾರ್ಡನ್, ಆ ಎಂಟಿಟಿಗೆ ಏನು ಬೇಕು ಅಂತ ತಿಳಿದು ಅದನ್ನು ಓಡಿಸೋಣ ಅಂದಾಗ ರೆಂಡಾಲ್, ಅದಕ್ಕೆ ಏನು ಬೇಕು ಅಂತ ನನಗೆ ಗೊತ್ತು. ರೇಲಿ ಅದಕ್ಕೆ ಆಹಾರ ಕೊಡಬೇಕು, ಇಲ್ಲದಿದ್ದರೆ ಅದು ರೇಲಿಯನ್ನೇ ತಿಂದು ಮುಗಿಸುತ್ತೆ ಅಂತಾನೆ. ರೇಲಿ ಜಾರ್ಡನ್ ಹತ್ತಿರ ಬಂದು ನನ್ನನ್ನು ಕ್ಷಮಿಸು ಅಂತ ಹೇಳಿ ಜಾರ್ಡನ್ನ ಹೆಗಲ ಮೇಲೆ ಕೈ ಇಡ್ತಾಳೆ. ತಕ್ಷಣವೇ ಜಾರ್ಡನ್ನ ಹಿಂಭಾಗದಲ್ಲಿ ಆ ಭಯಾನಕ ಇವಿಲ್ ಎಂಟಿಟಿ ಪ್ರತ್ಯಕ್ಷವಾಗಿ ಜಾರ್ಡನ್ ತೋಳುಗಳನ್ನ ಹಿಡಿದು ವಿಪರೀತ ಹಿಂಸೆ ನೀಡುತ್ತೆ. ಅವಳ ತೋಳುಗಳು ಸುಟ್ಟು ಹೋಗುತ್ತೆ. ಇತ್ತ ಸಿಂಥಿಯಾ ಮತ್ತು ಅಗಾತ ಕಾರಿನಲ್ಲಿ ರೆಂಡಾಲ್ ಮನೆಗೆ ಹೋಗ್ತಾರೆ. ಜಾರ್ಡನ್ ಫೋನಿಂದ ನಾನು ಫ್ರೆಂಡ್ಸ್ ಜೊತೆ ಇದ್ದೀನಿ ಅಂತ ಮೆಸೇಜ್ ಬರುತ್ತೆ. ಆದರೆ ಸಿಂಥಿಯಾಗೆ ಅನುಮಾನ ಬರುತ್ತೆ. ನಂತರ ರೆಂಡಾಲ್ ಜಾರ್ಡನ್ನ ಟ್ರಕ್ಗೆ ಹಾಕಲು ರೇಲಿಗೆ ಹೇಳ್ತಾನೆ. ಆಗ ರೇಲಿ, ಅವಳ ಅಮ್ಮ ನಮಗೆ ಹೆಲ್ಪ್ ಮಾಡ್ತಾರ ನೋಡೋಣ ಅಂದಾಗ ರೆಂಡಾಲ್ ಅದಕ್ಕೆ ಒಪ್ಪಲ್ಲ. ಆಗ ರೇಲಿ ತನ್ನ ತಂದೆಗೆ ಗೊತ್ತಾಗದಂತೆ ಕಟಿಂಗ್ ಪ್ಲೇಯರ್ ತಗೊಂಡು ಬೇಸ್ಮೆಂಟ್ಗೆ ಬರ್ತಾಳೆ. ಜಾರ್ಡನ್ ಹತ್ತಿರ ನಿನ್ನ ಅಮ್ಮ ನಿಜವಾಗ್ಲೂ ಆ ಶಕ್ತಿಯನ್ನ ನೋಡಿದ್ರ ಅಂತ ಕೇಳ್ತಾಳೆ. ಜಾರ್ಡನ್ ಹೌದು ಅಂದಾಗ ರೇಲಿ ಹೇಳ್ತಾಳೆ, ನನ್ನ ಅಪ್ಪ ನನ್ನನ್ನು ಪ್ರೊಟೆಕ್ಟ್ ಮಾಡಲು ಹೀಗೆ ಮಾಡ್ತಿದ್ದಾರೆ. ನಿನ್ನ ಅಮ್ಮ ನನ್ನನ್ನು ಸರಿ ಮಾಡಿದ್ರೆ ನನ್ನ ಅಪ್ಪ ಮತ್ತೆ ಒಳ್ಳೆಯವರಾಗ್ತಾರೆ ಅಂತ ಹೇಳಿ ಜಾರ್ಡನ್ಗೆ ಕಟಿಂಗ್ ಪ್ಲೇಯರ್ ಕೊಟ್ಟು ಅಪ್ಪನನ್ನ ಆಚೆ ಬ್ಯುಸಿ ಮಾಡ್ತೀನಿ ಅಂತ ಹೋಗ್ತಾಳೆ. ಜಾರ್ಡನ್ ಶಕ್ತಿ ಮೀರಿ ಕಟ್ಟುಗಳನ್ನು ಬೆಚ್ಚಿಕೊಳ್ತಾಳೆ.
ಹಾಗೆಯೇ ಪಕ್ಕದಲ್ಲಿದ್ದ ಮಹಿಳೆಯನ್ನು ಕೂಡ ಫ್ರೀ ಮಾಡಿ ಓಡ್ತಾಳೆ. ಆದರೆ ರೆಂಡಲ್ ಗನ್ ಹಿಡಿದು ತಡಿತಾನೆ. ರೈಲಿ ಓಡಿ ಬಂದು ಇನ್ನೊಬ್ಬರಿಗೆ ಹಿಂಸೆ ಕೊಡಬೇಡಿ, ಇದು ನನಗಿಷ್ಟವಿಲ್ಲ ಅಂತ ತಡೆಯಲು ಮುಂದಾಗ್ತಾಳೆ. ಆ ಬಂದಿಯಾಗಿದ್ದ ಮಹಿಳೆ ರೆಂಡಲ್ ಮೇಲೆ ಬಿದ್ದಾಗ ಆ ಗೊಂದಲದಲ್ಲಿ ಗನ್ ಶೂಟ್ ಆಗಿ ರೈಲಿಗೆ ಗುಂಡು ತಗುಲುತ್ತೆ. ಸ್ನೇಹಿತರೆ, ರೈಲಿ ಜಾರ್ಡನ್ನ ಮೇಲೆಯೇ ಬಿದ್ದು ಸಾಯ್ತಾ ಇದ್ದಂತೆ ಜಾರ್ಡನ್ ತಲೆ ತಿರುಗಲು ಶುರುವಾಗುತ್ತೆ. ಆ ಇವಿಲ್ ಎಂಟಿಟಿ ಜಾರ್ಡನ್ ಎದುರು ಬಂದು ಆಕೆಯ ಮುಖವನ್ನ ಹಿಡಿಯುತ್ತೆ. ಅವಳ ಕಣ್ಣೆದುರು ಭಯಾನಕ ದೃಶ್ಯಗಳು ಕಾಣುತ್ತೆ. ಜಾರ್ಡನ್ ಹೇಗೋ ಎಚ್ಚರಗೊಂಡು ಅಲ್ಲಿಂದ ಓಡೋಗ್ತಾಳೆ. ರೋಡ್ನಲ್ಲಿ ಅಘಾತ ಮತ್ತು ಸಿಂಥಿಯಾಗೆ ಕೊನೆಗೂ ಜಾರ್ಡನ್ ಸಿಗ್ತಾಳೆ. ರೆಂಡಲ್ ಟ್ರಕ್ನಲ್ಲಿ ತಲೆಮರೆಸಿಕೊಳ್ತಾನೆ. ನಂತರ ಪೊಲೀಸ್ ರೆಂಡಲ್ ಮನೆ ಬೇಸ್ಮೆಂಟ್ನಲ್ಲಿ ಕೆಲವು ಅಸ್ಥಿ ಪಂಜರಗಳು ಸಿಕ್ಕಿವೆ. ಈ ಕೊಲೆಗಾರ ತುಂಬಾ ದಿನದಿಂದ ಆಕ್ಟಿವ್ ಆಗಿದ್ದ. ಜಾರ್ಡನ್ ಬದುಕಿದ್ದೆ ಪವಾಡ ಅಂತಾನೆ. ಜಾರ್ಡನ್ ಕೈಯಲ್ಲಿದ್ದ ಗಾಯದ ಬಗ್ಗೆ ಪೊಲೀಸರು ಕೇಳಿದಾಗ ರೆಂಡಲ್ ಅಟ್ಯಾಕ್ ಮಾಡಿದಾಗ ತಪ್ಪಿಸಿಕೊಳ್ಳುವಾಗ ಆಗಿದ್ದು ಅಂತ ಸುಳ್ಳು ಹೇಳ್ತಾಳೆ. ಅಷ್ಟರಲ್ಲೇ ಜಾರ್ಡನ್ಗೆ ಮತ್ತೆ ಆ ಎಂಟಿಟಿ ಪ್ರತ್ಯಕ್ಷವಾಗಿ ಕಾಣಿಸಿ ಜೋರಾಗಿ ಕಿರುಚಾಡ್ತಾಳೆ. ಅದು ಮಾಯವಾದ ಮೇಲೆ ಮನೆಗೆ ಹೋಗ್ಬೇಕು ಅಂತಾಳೆ. ಮನೆಯಲ್ಲಿ ಜಾರ್ಡನ್ ನನಗೆ ಆ ಎಂಟಿಟಿ ಕಾಣಿಸ್ತಾ ಇದೆ ಅಂದಾಗ ಸಿಂಥಿಯಾ ಅದು ನಿನ್ನ ಬ್ರೈನ್ನ ಕೆಟ್ಟ ನೆನಪುಗಳಷ್ಟೇ ಅಂತಾಳೆ. ಆಗ ಜಾರ್ಡನ್ ರೈಲಿ ನನ್ನ ಮಡಿಲಲ್ಲೇ ಸತ್ತಳು. ಆ ಶಕ್ತಿ ಆಕೆಯಿಂದ ಹೊರಬಂದು ನನ್ನೊಳಗೆ ನುಗ್ಗಿದ್ದನ್ನ ನಾನು ಫೀಲ್ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಿನೊಳಗೆ ಇಣುಕಿ ನೋಡು ಅಂತ ಬೇಡ್ಕೊಂತಾಳೆ. ಸಿಂಥಿಯಾ ತನ್ನ ಗಂಡನ ನೆನಪುಗಳಿಗೆ ಭಯಪಟ್ಟು ನಿರಾಕರಿಸ್ತಾಳೆ. ಆಗ ಜಾರ್ಡನ್ ನೀನು ಹೇಳಿ ಅಂತ ಬೈದು ಅಲ್ಲಿಂದ ಹೊರಟೋಗ್ತಾಳೆ. ಅಗಾತ ಸಿಂಥಿಯಾಗೆ ಭಯವನ್ನ ಎದುರಿಸಿದಾಗ ಮಾತ್ರ ಗೆಲ್ಲಲು ಸಾಧ್ಯ. ನೀನು ಎಲ್ಲರಿಗೂ ಹೆಲ್ಪ್ ಮಾಡಿದೆ, ನಿನಗೆ ನೀನು ಹೆಲ್ಪ್ ಮಾಡಿಕೊಳ್ಳಲಿಲ್ಲ. ಜಾರ್ಡನ್ಗೆ ಈಗ ನಿನ್ನ ಅಗತ್ಯ ಇದೆ ಅಂತ ಧೈರ್ಯ ತುಂಬುತ್ತಾಳೆ. ಸಿಂಥಿಯಾ ಜಾರ್ಡನ್ ಹತ್ತಿರ ಬಂದು ಆ ಎಂಟಿಟಿ ನಿನ್ನೊಳಗೆ ಇದ್ದರೆ ಅದು ನಿನ್ನ ಮನಸ್ಸಿನ ಅತ್ಯಂತ ದುರ್ಬಲ ಭಾಗವನ್ನ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿ ಜಾರ್ಡನ್ ಹಣೆಯ ಮೇಲೆ ಕೈಯಿಟ್ಟು ಕಣ್ಣು ಮುಚ್ಚಿ ಆಕೆಯ ಮನಸ್ಸಿನ ಒಳಗೆ ಪ್ರವೇಶ ಮಾಡ್ತಾಳೆ. ಸಿಂಥಿಯಾ ಮಂತ್ರವನ್ನ ಜಪಿಸಿ ಬಂದಾಗ ಸಣ್ಣ ವಯಸ್ಸಿನ ಜಾರ್ಡನ್ ಕಾಣಿಸ್ತಾಳೆ. ಸಿಂಥಿಯಾ ಮನೆ ಒಳಗೆ ಹೋದಾಗ ಆ ಎಂಟಿಟಿ ಅಟ್ಯಾಕ್ ಮಾಡಿ ಸಿಂಥಿಯಾ ಕೈ ಸುಟ್ಟು ಹಾಕುತ್ತೆ. ಏನೋ ಕೆಟ್ಟದ್ದಾಗಿದೆ ಅಂತ ತಿಳಿದ ರಿಯಲ್ ವರ್ಲ್ಡ್ನಲ್ಲಿದ್ದ ಅಗಾತ ಸಿಂಥಿಯಾನ ಕಪಾಳಕ್ಕೆ ಹೊಡೆದು ಎಚ್ಚರ ಮಾಡ್ತಾಳೆ. ಸಿಂಥಿಯಾ ಹಾಸ್ಪಿಟಲ್ಗೆ ಹೋಗಿ ಲ್ಯಾರಿಸ್ ಸಹಾಯದಿಂದ ಸಮಂತಾ ಹ್ಯಾರಿಸ್ಗೆ ಟ್ರೀಟ್ಮೆಂಟ್ ನೀಡಿದ್ದ ಡಾಕ್ಟರ್ ಅವರನ್ನ ಭೇಟಿಯಾಗ್ತಾಳೆ. ಸ್ನೇಹಿತರೆ, ಈ ಸಮಂತಾ ಹ್ಯಾರಿಸ್ ಅಂದರೆ ಸತ್ತು ಹೋದ ರೈಲಿಯ ತಾಯಿ. ಆಗ ಡಾಕ್ಟರ್ ಹೀಗೆ ಹೇಳ್ತಾರೆ, ಸಮಂತಾಗೆ ಮಾಂಸ ತಿನ್ನೋ ರೋಗವಿತ್ತು. 2 ವಾರದಲ್ಲಿ ಕೂದಲು, ಹಲ್ಲು, ಉಗುರೆಲ್ಲ ಕೊಳೆತು ಉದುರಿ ಹೋದವು. ಕೊನೆಗೆ ಆಕೆ ನನ್ನ ಕೈ ಹಿಡಿದು ನನ್ನನ್ನ ಸಾಯಿಸು, ಅದು ಇಲ್ಲೇ ಇದೆ, ತುಂಬಾ ಹಸಿದಿದೆ, ನಿನಗೆ ತೋರಿಸ್ತೀನಿ, ಭಯ ಪಡಬೇಡ ಅಂದಾಗ ನನಗೂ ಆ ಶಕ್ತಿ ನನ್ನ ದೇಹವನ್ನ ಎಳೆಯುತ್ತಿರುವ ಅನುಭವ ಆಯಿತು ಅಂತ ತಮ್ಮ ಕೈ ಮೇಲಿರೋ ಗಾಯದ ಗುರುತುಗಳನ್ನ ಅವರಿಗೆ ತೋರಿಸ್ತಾರೆ. ರೈಲಿ ಆಕೆ ಸಾಯುವ ಕೊನೆ ದಿನಗಳಲ್ಲಿ ಕೈ ಹಿಡಿದು ಜೊತೆಯಲ್ಲೇ ಇದ್ದಳು ಅಂತ ಹೇಳ್ತಾರೆ. ಇತ್ತ ಜಾರ್ಡನ್ ಕನಸಿನಲ್ಲಿ ಆಟಿಕ್ ಕಡೆ ಹೋಗುವಾಗ ಆ ಎಂಟಿಟಿ ನನಗೆ ಆಹಾರ ಕೊಡು ಅಂತ ಅಟ್ಯಾಕ್ ಮಾಡುತ್ತೆ. ಜಾರ್ಡನ್ ಹೆದರಿ ಎಚ್ಚರಗೊಳ್ತಾಳೆ. ಕಿಚನ್ಗೆ ಬಂದಾಗ ಸಿಂಥಿಯಾ ಬಿಡಿಸಿದ್ದ ಸ್ಕೆಚ್ ಕಾಣಿಸುತ್ತೆ. ಫ್ರಿಡ್ಜ್ನ ಹಿಂದೆ ಇದ್ದ ಆ ಎಂಟಿಟಿ ಹೊರಬರ್ತಾ ಇದ್ದಂತೆ ಹಿಂದೆಯಿಂದ ರೆಂಡಲ್ ಬಂದು ಜಾರ್ಡನ್ಗೆ ಅಟ್ಯಾಕ್ ಮಾಡ್ತಾನೆ. ಸಿಂಥಿಯಾ ಮನೆಗೆ ಬಂದಾಗ ಅಗಾತ ನೆಲದ ಮೇಲೆ ಬಿದ್ದಿರ್ತಾಳೆ. ಜಾರ್ಡನ್ ಮಾಯವಾಗಿರ್ತಾಳೆ. ಸ್ನೇಹಿತರೆ, ರೆಂಡಲ್ ಜಾರ್ಡನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಕಾಡಿಗೆ ತನ್ನ ಟ್ರಕ್ನಲ್ಲಿ ಎತ್ತಿಕೊಂಡು ಹೋಗಿರ್ತಾನೆ. ಮನೆಗೆ ಬಂದ ಸಿಂಥಿಯಾಗೆ ಜಾರ್ಡನ್ ಕಿಡ್ನಾಪ್ ಆಗಿರೋದು ಗೊತ್ತಾಗಿ ಎಲ್ಲ ಕಡೆ ಹುಡುಕಾಡ್ತಾಳೆ. ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಜಾರ್ಡನ್ ಎಚ್ಚರಗೊಂಡು ಕಿರುಚಿದಾಗ ರೆಂಡಲ್ ಕತ್ತಿನ ಮೇಲೆ ಶೊವೆಲ್ ಇಟ್ಟು ರೈಲಿ ಸಾಯುವಾಗ ನೀನು ಆಕೆಯನ್ನ ಹಿಡಿದುಕೊಂಡಿದ್ದೆ, ಈಗ ಆ ಎಂಟಿಟಿ ನಿನ್ನ ಒಳಗಿದೆ, ನೀನು ಸತ್ತರೆ ಆ ಶಕ್ತಿ ಹಸಿವಿನಿಂದ ಸಾಯುತ್ತೆ, ಹಾಗೆಯೇ ಅದು ಬಂದಲಿಗೆ ವಾಪಸ್ ಹೋಗುತ್ತೆ ಅಂತ ಹೇಳಿ ಪೆಟ್ಟಿಗೆಯನ್ನ ಗುಂಡಿಗೆ ತಳ್ಳಿ ಮಣ್ಣು ಮುಚ್ಚಿ ಜೀವಂತವಾಗಿ ಹೂತಾಕ್ತಾನೆ. ಬೇಡ ಅಂತ ಜಾರ್ಡನ್ ಎಷ್ಟೇ ಕಿರುಚಿದ್ರು ರೆಂಡಲ್ ಕೇಳೋದೇ ಇಲ್ಲ. ನಂತರ ರೆಂಡಲ್ ಪೊಲೀಸರಿಗೆ ಸರೆಂಡರ್ ಆಗ್ತಾನೆ. ಅಲ್ಲಿಯೇ ಇದ್ದ ಸಿಂಥಿಯಾ ಜಾರ್ಡನ್ ಎಲ್ಲಿದ್ದಾಳೆ ಅಂತ ಕೇಳಿದಾಗ ರೆಂಡಲ್ ಬಾಯಿ ಬಿಡಲ್ಲ. ಆಗ ಸಿಂಥಿಯಾ ರೆಂಡಲ್ ಬಳಿ ಮಾತಾಡಲು ಪರ್ಮಿಷನ್ ಕೇಳ್ತಾಳೆ. ಡಿಟೆಕ್ಟಿವ್ ಓಟಿಸ್ ಒಪ್ಪಿದಾಗ ಸಿಂಥಿಯಾ ರೆಂಡಲ್ ಹಣೆಗೆ ಬೆರಳಿಟ್ಟು ಆತನ ಮನಸ್ಸಿನ ಒಳಗೆ ನುಗ್ತಾಳೆ. ಅಲ್ಲಿ ರೈಲಿ ತನ್ನ ತಾಯಿಯ ಹೆಣದ ಬಳಿ ಅಳುತ್ತಿರೋದು ಮತ್ತು ರೆಂಡಲ್ ಕಾಡಿನಲ್ಲಿ ಜಾರ್ಡನ್ನ ಹೂತು ಹಾಕ್ತಿರೋದೆಲ್ಲ ಸಿಂಥಿಯಾಗೆ ಕಾಣುತ್ತೆ. ಆಗ ರೆಂಡಲ್ ನನ್ನ ತಲೆಯಿಂದ ಆಚೆ ಹೋಗು, ಅವಳು ಸಾಯಲೇಬೇಕು ಅಂತಾನೆ. ಇತ್ತ ಪೆಟ್ಟಿಯ ಒಳಗೆ ಆ ಎಂಟಿಟಿ ಜಾರ್ಡನ್ ಮುಖದ ಮೇಲೆ ಹರಿದಾಡ್ತಾ ಆಕೆಯನ್ನ ತಿನ್ನಲು ಮುಂದಾಗುತ್ತೆ. ಸ್ನೇಹಿತರೆ, ಈ ಸೀನ್ ತುಂಬಾ ಭಯಾನಕವಾಗಿದೆ. ಸಿಂಥಿಯಾ ಮತ್ತು ಅಗಾತ ಕಾಡಿಗೆ ಓಡ್ತಾರೆ. ಪೊಲೀಸರು ಟ್ರ್ಯಾಕ್ ಮಾಡ್ತಾ ಅವರ ಹಿಂದೆಯೇ ಬರ್ತಾರೆ. ಸಿಂಥಿಯಾ ಮಣ್ಣು ತೋಡಿ ಪೆಟ್ಟಿಗೆ ತೆರೆದು ಜಾರ್ಡನ್ನ ಆಚೆ ತೆಗಿತಾಳೆ. ಜಾರ್ಡನ್ ಉಸಿರಾಡ್ತಾ ಇದ್ದರೂ ತುಂಬಾ ವೀಕ್ ಆಗಿರ್ತಾಳೆ. ಪೊಲೀಸ್ ಸೈರನ್ ಕೇಳಿಸಿದಾಗ ಸಿಂಥಿಯಾ
ಅಗಾತಾಗೆ ಪೊಲೀಸರ ಗಮನ ಬೇರೆಡೆ ಸೆಳೆಯಲು ಹೇಳಿ ತಕ್ಷಣವೇ ಜಾರ್ಡನ್ನ ಮನಸ್ಸಿನ ಒಳಗೆ ನುಗ್ತಾಳೆ. ಅಲ್ಲಿ ಚಿಕ್ಕ ವಯಸ್ಸಿನ ಜಾರ್ಡನ್ ಮನೆ ಹೊರಗೆ ಕುಳಿತಿರ್ತಾಳೆ. ಸಿಂಥಿಯಾ ಮನೆ ಆಟಿಕ್ಗೆ ಹೋದಾಗ ಅಲ್ಲಿ ಆಕೆಯ ಗಂಡ ನೇಣು ಬಿಗಿದುಕೊಂಡು ಸತ್ತಿರೋ ದೇಹ ಕಾಣುತ್ತೆ. ಸ್ನೇಹಿತರೆ, ಸಿಂಥಿಯಾ ಗಂಡ ಕೂಡ ಈ ಹಿಂದೆ ಇದೇ ರೀತಿ ಬೇರೆಯವರ ಮನಸ್ಸಿನ ಒಳಗೆ ಇರೋ ಕೆಟ್ಟ ಶಕ್ತಿಗಳನ್ನು ಓಡಿಸಲು ಸಹಾಯ ಮಾಡ್ತಿದ್ರು. ಆದರೆ ಒಮ್ಮೆ ಅವರು ಹೆಲ್ಪ್ ಮಾಡಲು ಹೋದಾಗ ಒಬ್ಬ ಮಹಿಳೆಗೆ ಅಂಟಿಕೊಂಡಿದ್ದ ಕ್ರೂರ ದುಷ್ಟಶಕ್ತಿ ಅವರ ಮನಸ್ಸಿನ ಮೇಲೆಯೇ ದಾಳಿ ಮಾಡಿ ಅವರನ್ನು ತೀವ್ರವಾದ ಮಾನಸಿಕ ಹಿಂಸೆ ಮತ್ತು ಟ್ರಾಮಾಗೆ ತಳ್ಳಿತ್ತು. ಆ ಭಯಾನಕ ನೋವನ್ನು ತಡೆದುಕೊಳ್ಳಲಾಗದೆ ಕೊನೆಗೆ ಅವರು ತಮ್ಮದೇ ಮನೆಯ ಆಟಿಕ್ನಲ್ಲಿ ನೇಣು ಬಿಗಿದುಕೊಂಡು ಪ್ರಾಣ ಕಳ್ಕೊಂಡಿದ್ರು. ಅದೇ ಕಹಿ ನೆನಪು ಈಗ ಸಿಂಥಿಯಾ ಮತ್ತು ಜಾರ್ಡನ್ ಮನಸ್ಸಿನಲ್ಲಿ ದೊಡ್ಡ ಭಯವಾಗಿ ಉಳಿದು ಬಿಟ್ಟಿರುತ್ತೆ. ನಂತರ ಆ ಎಂಟಿಟಿ ಎದುರು ಬಂದಾಗ ಸಿಂಥಿಯಾ ನನ್ನ ಮಗಳನ್ನ ಬಿಟ್ಟು ನನ್ನನ್ನೇ ಆಹಾರವಾಗಿ ತಗೋ ಅಂತಾಳೆ. ಸಿಂಥಿಯಾ ಆ ಎಂಟಿಟಿಯ ಹಣೆಗೆ ಬೆರಳಿಟ್ಟು ಮಂತ್ರ ಜಪಿಸಿದಾಗ ಸಿಂಥಿಯಾ ಆ ಎಂಟಿಟಿಯ ಮನಸ್ಸಿನ ಒಳಗೆ ಲಾಕ್ ಆಗಿಬಿಡ್ತಾಳೆ. ಅಲ್ಲಿ ಒಂದು ಈಟಿ ಸಿಗುತ್ತೆ. ಸಿಂಹಾಸನದ ಮೇಲಿದ್ದ ಆ ರಾಕ್ಷಸ ಎಂಟಿಟಿ ಸಿಂಥಿಯಾ ಕಡೆ ಬರ್ತಾ ಇರುತ್ತೆ. ಸ್ನೇಹಿತರೆ, ನೆನಪಿರಲಿ, ಇದೆಲ್ಲ ನಡೆಯುತ್ತಿರೋದು ಎಂಟಿಟಿಯ ಮನಸ್ಸಿನ ಲೋಕದಲ್ಲಿ. ರಿಯಲ್ ವರ್ಲ್ಡ್ನಲ್ಲಿ ಓಟಿಸ್ ಬಂದು ಸಿಂಥಿಯಾ ದೇಹವನ್ನ ಎಬ್ಬಿಸಲು ಟ್ರೈ ಮಾಡಿದಾಗ ಮೈಂಡ್ ವರ್ಲ್ಡ್ನಲ್ಲಿ ಸಿಂಥಿಯಾ ಗಮನ ಬೇರೆಡೆ ಹೋಗುತ್ತೆ. ತಕ್ಷಣ ಆ ಇವಿಲ್ ಎಂಟಿಟಿ ಮಾಯವಾಗಿ ಕೆಟ್ಟ ಬಳ್ಳಿಗಳು ಬಂದು ಸಿಂಥಿಯಾ ಕೈ ಕಾಲುಗಳನ್ನ ನೆಲಕ್ಕೆ ಬಿಗಿಯಾಗಿ ಕಟ್ಟಿ ಹಾಕುತ್ತೆ. ಆ ಎಂಟಿಟಿ ಸಿಂಥಿಯಾನ ತಿನ್ನಲು ಹತ್ತಿರ ಬರ್ತಾ ಇರುತ್ತೆ. ಸಿಂಥಿಯಾ ನನ್ನ ಮಗಳನ್ನ ಬಿಟ್ಟು ನನ್ನ ತಗೋ ಅಂತ ಪುನಃ ಬೇಡ್ಕೊಂತಾಳೆ. ಸ್ನೇಹಿತರೆ, ಪ್ರತಿಯೊಬ್ಬರೂ ಸಿಂಥಿಯಾ ಕತೆ ಮುಗಿಯಿತು ಅಂದುಕೊಳ್ಳುವಾಗ ಜಾರ್ಡನ್ ಆ ಮನಸ್ಸಿನ ಲೋಕಕ್ಕೆ ಎಂಟ್ರಿ ಕೊಡ್ತಾಳೆ. ಸ್ನೇಹಿತರೆ, ರಿಯಲ್ ವರ್ಲ್ಡ್ನಲ್ಲಿ ಪೆಟ್ಟಿಗೆಯಿಂದ ಆಚೆ ತೆಗೆದಾಗ ಜಾರ್ಡನ್ ಶರೀರ ವೀಕ್ ಆಗಿದ್ರು. ಸಿಂಥಿಯಾ ಆಕೆಯ ಮನಸ್ಸಿನ ಒಳಗೆ ಎಂಟ್ರಿ ಕೊಟ್ಟ ತಕ್ಷಣ ಜಾರ್ಡನ್ಗೆ ಪ್ರಜ್ಞೆ ಬರೋಕೆ ಶುರುವಾಗಿತ್ತು. ಜಾರ್ಡನ್ಗೂ ತನ್ನ ತಾಯಿಯಂತೆಯೇ ಬೇರೆಯವರ ಮನಸ್ಸಿನ ಒಳಗೆ ನುಗ್ಗೋ ಸೈಕಿಕ್ ಪವರ್ ಇರೋದ್ರಿಂದ ಆಕೆ ತನ್ನ ಬಲವನ್ನೆಲ್ಲ ಒಟ್ಟುಗೂಡಿಸಿ ಸಿಂಥಿಯಾ ಆ ಎಂಟಿಟಿ ಜೊತೆ ಹೋರಾಡ್ತಿರೋ ತನ್ನದೇ ಮನಸ್ಸಿನ ಲೋಕದ ಆಳಕ್ಕೆ ಎಂಟ್ರಿ ಕೊಡ್ತಾಳೆ. ತಾಯಿ ಅಪಾಯದಲ್ಲಿದ್ದಾಗ ಮಗಳಲ್ಲಿದ್ದ ಆ ಸೂಪರ್ ನ್ಯಾಚುರಲ್ ಪವರ್ ಸಂಪೂರ್ಣವಾಗಿ ಜಾಗೃತಗೊಂಡು ಆಕೆಯನ್ನು ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬರೋ ಹಾಗೆ ಮಾಡುತ್ತೆ. ಆಗ ಜಾರ್ಡನ್ ಕೈಯಲ್ಲಿ ಈಟಿ ಹಿಡಿದು ಕಿರುಚುತ್ತಾ ಆ ರಾಕ್ಷಸನ ತಲೆಗೆ ಜೋರಾಗಿ ಚುಚ್ಚುತ್ತಾಳೆ. ಜಾರ್ಡನ್ಗೂ ತನ್ನ ತಾಯಿಯಂತೆಯೇ ಅಪಾರವಾದ ಶಕ್ತಿ ಇದೆ ಅನ್ನೋದು ಎಲ್ಲೇ ನಮಗೆ ಗೊತ್ತಾಗೋದು. ಜಾರ್ಡನ್ ಸಿಂಥಿಯಾನ ಬಿಡಿಸ್ತಾಳೆ. ಇಬ್ಬರೂ ಸೇರಿ ಅಲ್ಲಿದ್ದ ಆಯುಧಗಳಿಂದ ಆ ಇವಿಲ್ ಎಂಟಿಟಿಯನ್ನು ಭೀಕರವಾಗಿ ಹೊಡೆದು ಸಂಪೂರ್ಣವಾಗಿ ಕೊಂದು ಮುಗಿಸ್ತಾರೆ. ಸಿಂಥಿಯಾ ಮಗಳನ್ನ ಅಪ್ಪಿಕೊಂಡು ಎಲ್ಲವೂ ಮುಗಿಯಿತು ಅಂತ ಸಮಾಧಾನ ಪಡಿಸ್ತಾಳೆ. ಆದರೆ ಸ್ನೇಹಿತರೆ, ಇಲ್ಲೊಂದು ವಿಷಯ. ನನ್ನ ಪ್ರಕಾರ ನಮ್ಮ ಲೋಕದಲ್ಲದ ಯಾವುದೇ ಇವಿಲ್ ಎಂಟಿಟಿಗಳನ್ನು ಕೊಲ್ಲೋಕೆ ಅಥವಾ ಪೂರ್ತಿಯಾಗಿ ನಾಶ ಮಾಡೋಕೆ ಸಾಧ್ಯನೇ ಇಲ್ಲ. ಅವುಗಳಿಗೆ ಕೇವಲ ಪರಿಹಾರ ಕಂಡುಕೊಳ್ಳಬಹುದು ಅಥವಾ ಬಂಧಿಸಬಹುದೇ ಹೊರತು ಕೊಲ್ಲೋಕೆ ಆಗಲ್ಲ. ಆದರೆ ಈ ಮೂವಿಯಲ್ಲಿ ಆ ಎಂಟಿಟಿಯನ್ನೇ ಕೊಂದು ಮುಗಿಸ್ತಾರೆ. ಅದೇಗೆ ಸಾಧ್ಯ ಆಯ್ತೋ ನನಗಂತೂ ಗೊತ್ತಿಲ್ಲ. ಇದಾದ 6 ತಿಂಗಳ ನಂತರ ಸಿಂಥಿಯಾ ಮತ್ತೆ ಜಾರ್ಡನ್ನ ಮನಸ್ಸಿನ ಒಳಗೋಗಿ ಇವತ್ತು ಹೇಗೆ ಫೀಲ್ ಆಗ್ತಾ ಇದೆ ಎಂದು ಕೇಳ್ತಾಳೆ. ಇಬ್ಬರು ಆಟಿಕ್ಗೆ ಹೋಗ್ತಾರೆ. ಜಾರ್ಡನ್ ಅಲ್ಲಿ ನೇಣು ಬಿಗಿದುಕೊಂಡಿದ್ದ ತನ್ನ ತಂದೆಯ ಕೊರಳಿನಿಂದ ಹಗ್ಗವನ್ನ ತೆಗೆದು ಆ ಹಳೆಯ ನೆನಪಿನ ಭಯದಿಂದ ಪೂರ್ತಿಯಾಗಿ ಮುಕ್ತಿ ಪಡಿತಾಳೆ. ತಂದೆಯ ದೇಹ ಮಾಯವಾಗುತ್ತೆ. ಸಿಂಥಿಯಾ, ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ. ಈಗ ನನ್ನ ಮನಸ್ಸಿನ ನೆನಪುಗಳನ್ನು ಸರಿ ಮಾಡುವಂದಾಗ ಜಾರ್ಡನ್ ನಗುತ್ತಾ ನಾನು ಇನ್ನು ಅದಕ್ಕೆ ರೆಡಿ ಇಲ್ಲ ಎಂದು ಹೇಳ್ತಾಳೆ. ಅಲ್ಲಿಗೆ ಇಟ್ ಫಿಟ್ಸ್ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ಹಾರರ್ ಮೂವಿ ಎಕ್ಸ್ಪ್ಲನೇಷನ್ ನಿಮಗಿಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮಿಸ್ಟರ್ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಮೂವಿಯೊಂದಿಗೆ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.